ನಮ್ಮ ಟುಮ್ ತಗೊಳಕ್ ಬಂದಿರೋದು ಇದೇ ಗಾಡಿ. ಸಾವಿರ ಬಲೂನ್ಸ್ ಬರ್ತಿದೆ. ಬೈಕ್ ಕಳ್ದಾಕೊಂಡ್ಬಿಟ್ಟವನಂತೆ. ನನ್ನ ಎದೆ ಮೇಲೆ ಆಗ್ದ, ನನ್ನ ಎದೆ ಮೇಲೆ. Okay, let's go. What is the farm? Hi, so welcome back to my new vlog. Guys, ಜಿಮ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀನಿ. ಜಿಮ್ ಪಾರ್ಟ್ ಎಲ್ಲ ತೋರಿಸಿಲ್ಲ ಬಿಕಾಸ್ ಸ್ವಲ್ಪ ಬೋರಿಂಗ್ ಆಗುತ್ತೆ ಅಂತ ಟ್ರೈಸೆಪ್ ಮತ್ತೆ ಚೆಸ್ಟ್ ವರ್ಕೌಟ್ ಮಾಡಿ ಹೋಗ್ತಾ ಇದ್ದೀನಿ. ಬನ್ನಿ ಬೇಗ ಮನೆಗೆ ಹೋಗಿ ಸ್ವಲ್ಪ ಅವರು ತಿನ್ನಬೇಕು. ಫುಲ್ ಅಸ್ವಾಗ್ತಿದೆ. ಗಾಯ್ಸ್ ಮನೆಗೆ ವಾಪಸ್ ಬಂದಿದ್ದೀನಿ. ಗಾಯ್ಸ್ ನಮ್ಮ ಟುಮ್ಮು ಬಂದಿದ್ದಾನೆ. ತುಂಬ ದಿನ ಆದಮೇಲೆ ಮಲಗಿದ್ದಾನೆ ಆದಮೇಲೆ ಏನಾದ್ರು ಮಾಡಬೇಕಲ್ಲ ತಿಂತಲೆ. ಮಾಮ ಲೆಮನ್ನಿಗೆ ಲೆಮನ್ ಎಲ್ಲಿದೆ? ಹಾಂ ಗಾಯ್ಸ್ ಟುಮ್ಗೆ ಸ್ವಲ್ಪ ಲೆಮನ್ ಜ್ಯೂಸ್ ಕುಡ್ಸೋಣ. ನನ್ನ ಮಗ ಸ್ಟ್ರೈಟೇ ಮಾಡೋದು ಅಂತ. ಸಾಯಿಲ್ ಗೈಸ್ ಉಸಿರಾಡ್ತಾರ ನೋಡೋಣ. ಬಾಯಿ ತೆಗಿತಾರ ನೋಡೋಣ. ಪಾಪ ನಾನು ಮಾಡ್ಬಾರ್ದಿತ್ತು. ನಾನು ಸರಿ ಹಾನು ಮುಂಚೆ ಹೋಗ್ಬಿಡ. ಯಾರನು ದೂರಲಿ ನನ್ನದೇ ತಪ್ಪಿರುವಾಗ. ಏನ್ ಟುಮ್ ಏನ್ ಸಮಾಚಾರ? 4 ದಿನ ಆದ್ಮೇಲೆ ಕಾಣಿಸ್ಕೊಂಡಿದ್ಯಾ? ಟ್ರಿಪ್ಪು ಎದಳ ಲೈ ನೀನ್ ಏನ್ ಮಾಡಿದ್ರು ಓಕೆನಾ? ಒಬ್ಬರನ್ನ ತೇಜವಾದಿ ಮಾಡಿದ್ರೆ ಎಷ್ಟು ಸರಿ. ಆದ್ರೂ ಮಲ್ಕೊಂಡ ನೋಡಿ. ಒಂದು ಲೆಮನ್ ಜ್ಯೂಸ್ ಉಯ್ದ್ರು ಮೂತಿಗೆ ಮಲಗಿದ್ದಾನೆ. ನಾನು ಮೂಗ್ ಹಿಡ್ಕೋತೀನಿ. ಯಾರು ಜಾಸ್ತಿ ಹೊತ್ತು ಬಾಯಿ ತೆಗಿದ್ದೀರಾ ಇರ್ತಾರೆ ಮೂಗ್ ಹಿಡ್ಕೊಂಡಾಗ ಅವರು ವಿನ್ನರ್. ಅವ್ರಿಗೆ 10,000 ರೂಪಾಯಿ ಬಹುಮಾನ ಇದೆ. ಸೀಮಾಸನು 10,000 ರೂಪಾಯಿ ಬಹುಮಾನ. ಗೈಸ್ ನಮ್ಮ ಅಕ್ಕ ಟುಮ್ ಹತ್ರ ಮಾತಾಡ್ತಿಲ್ವಂತೆ. ಓಕೆ, ಈಗ ಪ್ಲಾನ್ ಸ್ಟಾರ್ಟ್ ಮಾಡೋಣ. 10,000 ರೂಪಾಯಿ ತೆಗ್ದ್ಬಿಡ್ತೀನಿ. ತೆಗ್ದ್ಬಿಡ್ತಾರೆ. ಏನೋ ಮಾಡ್ಸೋ. ಕ್ಲೋಸ್ ಯುವರ್ ಐಸ್. ರೆಡಿ ಗೈಸ್? ಬಾಯಿ ತೆಗಿತಲ್ಲ ನೋಡೋಣ. ಕ್ಲೋಸ್ ಮಾಡು. ಕಣ್ ಕ್ಲೋಸ್ ಮಾಡ್ಬೇಕು. ಓಪನ್ ಇಡಂಗಿಲ್ಲ. ಮೇಲೆ ನೋಡ್ಬೇಕು ಫುಲ್ಲು. ಕಣ್ ಕ್ಲೋಸ್. ಬಾಯಿ ಪರವಾಗಿಲ್ಲ ಗೈಸ್. ಬಾಯಿ ತೆಗಿತಾ ಇಲ್ಲ. ತಗದ್ಲು ಕಣ್ಮುಚ್ಚು. ತೆಗಿ. ಬಾಯಿ ತೆಗಿ ನೋಡೋಣ. ತೆಗಿ. ಈಗ ಬಾಯಲ್ಲಿ ಉಸಿರಾಡ್ಬೇಕು. ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು? ಪೂರ್ತಿ ತಿಂದಿದೆ. ನೀನೇ ಫ್ರಾಂಕ್ ಅದೆಲ್ಲ ನನ್ನ ಫ್ರಾಂಕ್ ಮಾಡಕ್ ಹೋಗಿ ಲೆಮನ್ ತಿಂತೀಯಾ? ಹೆಂಗೆ ಇಷ್ಟ? ಅಯ್ಯಪ್ಪ, ನಾನು ತಿಂತೀನಿ. ಎಷ್ಟೊತ್ತಿ ಹೇಳಿಲ್ವಾ? ನನಗೆ ಗೊತ್ತಿರ್ಲಿಲ್ಲಪ್ಪ ಈ ವಿಷಯ. ಲೆಮನ್ ತಿಂತೀನಿ ಅಂತವಳೆ. ನಾವು ಅಮ್ಮ ಟ್ರೈ ಮಾಡೋಣ ಗೈಸ್ ಈಗ. ಇಲ್ಲ, ನಿಮ್ಮ ಎಕ್ಸ್ಪ್ರೆಷನ್ ಲೆಮನ್ ಎಕ್ಸ್ಪ್ರೆಷನ್ ಚಾಲೆಂಜ್. ರೆಡಿನಾ? ಇಲ್ಲ ನಾನೇನು ಹಾಕ್ಬಿಡಲ್ಲ. ಮುಖದಲ್ಲಿ ಏನಿದೆ, ಮನಸ್ಸಲ್ಲೆಲ್ಲ ಇದೆ. ಅಯ್ಯೋ, ಅದು ಹಂಗೆ ನನಗೂ ಸ್ಟಾರ್ಟಿಂಗ್ ಬಟ್ ನಂಗೆ ಇಷ್ಟ, ಅದಕ್ಕೆ ತಿಂತೀನಿ. ನೀನು ಬಿಡಮ್ಮ, ನೀನು ಮನುಷ್ಯಲ ಥರ ಕಾಣ್ತಲ್ಲ ನೀನು. ಈಗ ನಿಂದೊಂದು ಲೆಮನ್ ಎಕ್ಸ್ಪ್ರೆಷನ್ ಚಾಲೆಂಜ್. ರೆಡಿ? ಇವ್ಳದೇನೋ ಒಂದು ಸರ್ವಿಸ್ ಮಾಡ್ಬೇಕಂತೆ. ನಾನು ಏನು ಹೇಳ್ಬಿಟ್ಟು ಹೋಗು. ಬಾಕ್ಸ್ ಎತ್ಕೊಂಡು ಬಾ ಅಷ್ಟೇ. ಯಾವ ಬಾಕ್ಸು? 2 ಬಾಕ್ಸ್ ಇದೆ ಕೆಳಗಡೆ. ಯಾವ ಬಾಕ್ಸು? ದೊಡ್ಡ ಬಾಕ್ಸ್. ಓ ಗೈಸ್, ನನಗೆ ಹತ್ತು ಇಳಿದು ಸಾಕಾಗೋಗಿದೆ ಗೈಸ್. ಯಾವ ಬಾಕ್ಸು? ಈ 2 ಬಾಕ್ಸಾ? ನಿನ್ನ ಗಾಡೀಲಿ ಎತ್ಕೊಂಡು ಹೋಗು. ಆಗುತ್ತೆ, ಯಾಕಾಗಲ್ಲ. ಒಂದು ತಲೆ ಮೇಲೆ ಒಂದು ತೊಡೆ ಮೇಲೆ ಇಟ್ಕೊಂಡು ಹೋಗು. ಕಾಲಲ್ಲಿ ಎತ್ಕೊಂಡು ಹೋಗ್ತೀವಿ. ನೀನು ಹೆಣ್ಣು ಹುಡುಗಿ ಎದುರ್ಬಾರ್ದು. ಎತ್ಕೊಂಡು ಹೋಗು. ನಿನ್ ಕೈಲಿ ಹಾಗೆ ಆಗುತ್ತೆ. ನಿನ್ ಕೈಲಿ ಆಗದೆ ಇರೋದೇನು ಇಲ್ಲ. ಎತ್ಕೊಂಡು ಹೋಗು. ಮತ್ತೆ ಮೋಟಿವೇಶನ್ ಕೊಟ್ಟಿದ್ದೀನಿ ಗೈಸ್. ಗೈಸ್ ವರ್ಕೌಟ್ ಮಾಡಿ ಎಲ್ಲೆಲ್ಲಿ ನೋವಾರ್ದು ಎಲ್ಲ ಕಡೆ ನೋವ್ತೈತೆ ಗೈಸ್. ಫೈನಲಿ ನಾನು ಸ್ನಾನ ಮಾಡಿ ರಪ್ಪಕ್ಕಂತ ರೆಡಿಯಾಗಿ
ಈಗ ಎವ್ರಿ ಮಂಡೇ ನಾನು ಮೀಟಿಂಗ್ ಇರುತ್ತೆ ಆಫೀಸಲ್ಲಿ, ಸೊ ಅದಕ್ಕೆ ಈಗ ಹೊರಟಿದ್ದೀನಿ. ಲೆಟ್ಸ್ ಗೋ. ನಮ್ಮ XUV ಬಂತು ನೋಡಿ, ಹೆಂಗಾಗ್ಬಿಟ್ಟಿದೆ ನೋಡಿ, ಹೆಂಗಾಗ್ಬಿಟ್ಟಿದೆ XUV. ಫುಲ್ ಧೂಳೆ ಬಿಟ್ಬಿಟ್ಟಿದ್ದಾನೆ. ಇಲ್ಲಿ ನೋಡಿ, ಇಲ್ಲಿ ನಾನು ಅದಕ್ಕೆ ಕೊಡಲ್ಲ ಗೈಸಿಗೆ, ಅದಕ್ಕೆ ಕೊಡಲ್ಲ ನೋಡಿ. ಇದನ್ನ ಕಿತ್ಕೊಂಬಂದು ಒಂದು ಗಾಡಿ ಇದು. ಏನೋ ಇದು? ಹಲೋ, ಏನಿದು? ಗಾಳಿ ಬಾಯಲ್ಲಿ ಹೇಳ್ತೀನಿ. ಅದಲ್ಲ, ಏನಿದು? ಆಗಿಲ್ಲ, ನಾನು ಏನು ಮಾಡಿಲ್ಲ. ಕೇಳಿಸ್ಕೊ, ಇಲ್ಲಿ ಹೋಗೋ ದಿವಸನೇ ನಾನು ನೀವು ಏರ್ಪೋರ್ಟ್ ಬಿಡಕ್ ಬಂದೆ ಗೊತ್ತಾ? ಅವತ್ತಿನ ದಿವಸ ಇದು ಇಷ್ಟು ಓಪನ್ ಆಗಿತ್ತು. ಇಷ್ಟು ಮೊನ್ನೆ ಹೋಗ್ಬೇಕಾದ ಹೈವೇಲಿ ಇಷ್ಟು ಓಪನ್ ಆಯ್ತು. ಅದು ಹೊಡಿತಿತ್ತು, ಬೇರೆ ಗಾಡಿ ಪ್ರಾಬ್ಲಮ್ ಮಾತ್ರ ನಾನು ತೆಗ್ದಿದ್ದು. ಈಗ ನಾನು ಇಂದು ಓಪನ್ ಮಾಡ್ತೀನಿ. ಏನಕ್ಕೆ ತಪ್ಪಿದೆ? ತಗೊಂಡೋಗಿರೋ ಗಾಡಿನ ಕರೆಕ್ಟಾಗಿ ತಗೊಂಡ್ಬರ್ಬೇಕು ಅಂತ ಗೊತ್ತಾಗಲ್ವ ಲೈ. ನಾನು ಬೇಡ, ನಿಂಬೆಹಣ್ಣು ಹಾಕಿಲ್ವ ಇವಾಗ, ಅದು ಸಮ ಆಯ್ತು. ಹೋಗು, ನಾನು ಹೋಗಿ ಮಾಡಿಸ್ಕೊಂಡ್ ಬಂದ್ರೆ ಇವಾಗ ಇದು ಮಾಡ್ತಿದೀವಲ್ಲ, ಕೊಡ್ತೀನಿ. ಅದ್ರ ದುಡ್ಡು ನೀನೇ ಕೊಡ್ಬೇಕು. ಏನಕ್ಕೆ ಇದ್ದು ನಿಂಗೆ ಏರ್ಪೋರ್ಟ್ ಬಿಡಕ್ ಬಂದಿಲ್ಲ ನೋಡಿ ಗೈಸ್, ಹೆಂಗ್ ಮಾಡೋಣ ಇವಾಗ ಫಿಕ್ಸ್ ಆಗ್ಬಿಡಿ. ಇನ್ಮೇಲೆ ಇವ್ನಿಗೆ ನಾನು ಗಾಡಿ ಕೊಡಲ್ಲ, ಫಿಕ್ಸ್. ಏನಾಯ್ತು ಇವಾಗ? ಏನ್ ಮಾಡಿ ನಾನು ಟಚ್ ಮಾಡ್ಬಿಟ್ಟು ಬಂದು ಕಿತ್ತೋಗಿದೆಯಲ್ಲ, ಅದು ಕೈ ಕಿತ್ತೋಗಿದೆಯಲ್ಲ ಹಿಂಗೆ ಅಲ್ಲೇ. ನೋಡಿ 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 ರೈಸ್ ನೋಡಿ, ಕಿತ್ತಾಕೋ ಬಂದಿರೋದು, ಗಾಡಿ ತಗೊಂಡೋಗಿರೋದು ಇದೆ. ಅದ್ರಲ್ಲಿ ದುರಾಂಕರ ನೋಡಿ ಒಂದು. ಕಿತ್ತೋಗಿತ್ತು. ನಿಂಗೆ ಏರ್ಪೋರ್ಟ್ ಬಿಡೋದಿ ಸರಿ, ನೋಡ್ದೆ ಏರ್ಪೋರ್ಟ್ ಬರೋದಿ ಸರಿ. ಲೇ ಅದೆಲ್ಲ ನಂಗೆ ಬೇಡ ಕಣ. ನೀನ್ ತಗೊಂಡೋದಾಗ ಹಂಗಾಗಿದೆ ಅಂದ್ಮೇಲೆ ನೀನೇ ಮಾಡಿರೋದು. ಎಷ್ಟಿದ್ದು ಹೇಳು? ಓ ದುರಾಂಕರ. ಅಲ್ಲ, ದುರಂಕರ ಅಲ್ಲ. ಬಿಡು 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 ಬಿಡು. ನೋಡ್ರಿ ಹೋಗೋಣ. ಟುಮ್ ಬೈಕ್ ತಗೋಬೇಕು ಅಂತಿದ್ದಾನೆ. ಯಾವ ಬೈಕು ಏನು ಅಂತ ನೀವು ನೋಡಿ ಹೋಗೋಣ. ಗೈಸ್, ಮೀಟಿಂಗ್ ಮುಗೀತು. ನಮ್ಮ ಮಾಸ್ಕ್ ಮ್ಯಾನಿಗೆ ಮೊನ್ನೆ ಲೆಗ್ ವರ್ಕೌಟ್ ಮಾಡಿಸಿದ್ದೆ. ಬಾಯ್ಸ್ ಏನಾಗಿದೆ ನೋಡ್ತೀನಿ. ಪಾಪ ನನಗೂ ನೋವು ಇದೆ, ಅಷ್ಟಿಲ್ಲ, ಕಮ್ಮಿ ಆಗಿದೆ. ಬಿಕಾಸ್ ನಾನು ಮುಂಚೆ ನಾನು ತುಂಬ ಲೆಗ್ ವರ್ಕೌಟ್ ಮಾಡಿದ್ದೀನಲ್ಲ, ಒಂದು ಲೈಫ್ ಫಸ್ಟ್ ಲೆಗ್ ವರ್ಕೌಟ್ ಇದೆ. ಸೊ ಟೀಮ್ ಮೀಟಿಂಗ್ ಇತ್ತು, ಮುಗಿದ್ಮೇಲೆ ಕಾಫಿಗೆ ಹೋಗೋಣ ಅಂತೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಇವನ್ ಗಾಡಿ ಪಂಚರ್ ಆಗ್ಬಿಟ್ಟಿದೆ ನೋಡಿ. ಸಮೀರ್ಗೆ ಫುಲ್ ರೋಸ್ಟ್ ಮಾಡಬೇಕು. ರೋಸ್ಟ್ ಎಲ್ಲ ಒಂದಿನ ಎದುರಿಸ್ಬೇಕು. ನನ್ನ ರೋಸ್ಟ್ ಮಾಡಕ್ಕೆ ನೀನು ಡಿಗ್ರಿ ಏನಾಯ್ತು? ಕೊಟ್ಟಿರೋ ಗಿಫ್ಟ್ ನ ಚೆನ್ನಾಗಿ ನೋಡ್ಕೊಳ್ಳೋದು ಒಂದು ಕರ್ತವ್ಯ. ಆ ಕರ್ತವ್ಯದಲ್ಲಿ ನಮ್ಮ ಅಕ್ಕ ಯಾವಾಗ್ಲೂ ನನಗೆ ಹರ್ಟ್ ಮಾಡಿದ್ದಾಳೆ ನೋಡಿ. ಸೀಟು ಒಂದ್ ನಿಮಿಷ ಕೇಳ, ನಾನು ಏನ್ಬಿಟ್ಟು ಹಿಂಗೆ ಮಾಡಿದ್ದೀನಾ ನೋಡಿ, ಏನೇನು ತಿಂತವಳು ನೋಡಿ. ನಾನು ಡಯಟಲ್ಲಿ ಇದ್ದೀನಿ ಗೈಸ್, ಅದೆಲ್ಲ ತಿನ್ನಂಗಿಲ್ಲ. ಟೇಸ್ಟ್ ವಿತ್ ಸೀಮಾ ಸೋನುಗೆ ಗೆಟ್ ಫಿಟ್ ವಿತ್ ಸೀಮಾ ಸೋನು ಬರುತ್ತೆ ಸ್ವಲ್ಪ ದಿನದಲ್ಲಿ. ಗೈಸ್, ಸೊ ಅಲ್ಲಿಂದ ಹೊರಟು ಬಂದ್ವಿ. ಇವನು ಈಗ ತಾನೆ ಬೈಕಲ್ಲಿ ಬಂದು ಬೈಕ್ ಕಿ ಕಳ್ದಾಕೊಂಡ್ಬಿಟ್ಟವನಂತೆ. ಏನು ಜೋಬ್ ತೂತಾಗಿದ್ಯಾ? ಓ, ಬೈಕ್ ತಗೊಳಕ್ ಹೋಗ್ತಿದ್ದೀರಾ ಮತ್ತೆ? ನಾವು ಇವನಿಗೆ ಬೈಕ್ ನೋಡಕ್ ಹೋಗ್ತಾ ಇರೋದು, ಹೊಸ ಬೈಕ್. ನೀನೇ ಈಗ ಕೆಲಸ ಮಾಡೋದು, ಮ್ಯಾನೇಜ್ ಮಾಡ್ತಾ ಏನಿಲ್ಲ. ನಾನು ಫಸ್ಟ್ ಚೆಕ್ ಮಾಡಪ್ಪ. ಏಯ್, ಎಲ್ಲೆಲ್ಲ ಮುತ್ತಿಯಲ್ಲ, ಒಂದು ನಿಮಿಷ ನೋಡು. ಇಲ್ಲ ಅಂದ್ರೆ ನಿನಗೆ ಬಿಡಲ್ಲ. ಈಗ ನಾನು ಈಗ ಬಂದಿದ್ದೀನಿ. ಚಂದ ಚೆಕ್ ಮಾಡು. ಅವ್ನು ಇವಾಗ ಬಂದ ಮುಂದೆ, ನಾನು ನಂಬಲ್ಲ ಯಾರಿಗೂ. ಅಲ್ಲ ಕೊಡು, ಅಲ್ಲಿ ನೋಡು, ಅಲ್ಲಿ ನೋಡು. ಮನೀಶ್ ಬಾಯ್ ಬನ್ನಿಲಿ. ನೋಡಿ ಆಯ್ತು, ಮನೇಲಿ ಇಟ್ಕೊಂಡ್ಬಿಡು ಬೈ, ಕೊಡಿ ಬೈ. ಡ್ಯಾಮೇಜ್ ಮಾಡಿದ ನೋಡ್ಬೇಕು ಕಾರ್ನ. ಏನಾಗಿಲ್ಲ, ನೀನ್ ಟೆನ್ಷನ್ ಆಗ್ಬೇಡ. ಇವನು ಹೋಗೋ ಟೈಮಲ್ಲಿ ಇವನದೊಂದು ಗೈಸ್ ನನಗೆ ಬಂದು ಮತ್ತೆ ಶೂಟ್ ಇದೆ, ರೀಲ್ ಶೂಟ್ ಎಲ್ಲ. ನೀನ್ ಬರ್ತಾ ಮನೆ ಹತ್ರ ಬೀಳ್ಸ್ಕೊಂಡ್ಬಿಟ್ಟ. ನೀಲು ತೇತಲಿ ನೀಲು ತುಳಿದಲು ತೌತಲಿ ನೋಡ್ತದೆ ನಮ್ಮ ಮಧ್ಯಾಹ್ನ ಬಿದ್ದೋಯ್ತಾ ರೋಡಲ್ಲಿ. ಎಜುಕೇಶನ್ ಇಸ್ ಇಂಪಾರ್ಟೆಂಟ್ ಅನ್ನೋದು. ಹೌದಾ? ಕಾಮನ್ ಸೆನ್ಸು ಅಷ್ಟೇ. ಕೀನ ಹುಷಾರಾಗಿ ಇಟ್ಕೋಬೇಕು ಅಂತಾರಲ್ಲ. ಕೀದ ಗಾಡಿಕಾ? ಓ, ಅವರು ಮತ್ತೆ ನಮ್ಮ ಅಕ್ಕ ಮಾತಾಡ್ತಿಲ್ಲ. ನನ್ಗೆ ಗೊತ್ತೇ ಇಲ್ಲ. ಮೊನ್ನೆ ಚೆನ್ನಾಗಿದ್ಲು ಹೋಗ್ಬೇಕಾದ್ರೆ ನಾನು. ಸೊ ನನಗೆ ಮಾತಾಡ್ತಿಲ್ಲ, ಫೋನ್ ಮಾತಾಡ್ತಿಲ್ವಾ ಈಗ ಅವನ ಹತ್ರ? ಒಂದು ಫೋನ್ ಮಾಡಿದ್ರೆ 4 ದಿನದಲ್ಲಿ ಈ ದುರಾಂಕರ. ನೀವು ರಾಜಸ್ಥಾನಲ್ಲಿ ನನ್ನ ತಮ್ಮ ಅಂತಿದ್ಲು ನಮ್ಮ ಅಕ್ಕ. ತಮ್ಮ ನೋಡಿದ್ರೆ ನೀನು ಕಲ್ತ್ಬಿಟ್ಟೆ ಕಣ ಜೊತೆ ಇದ್ದಿಲ್ಲ. ಇವನು ಬೆಂಕಿ ಹಾಕದ್ ಕಲ್ತ್ಬಿಟ್ಟವನೇ. ಸೋನು ಆಯ್ತು, ಮಾತಾಡು ಬಾ, ಹೋಗ್ಲಿ ಬಾ.
ಮಾತಾಡ್ಬೋ. ನಿಂಗೇನೋ ಒಂದು ತಂದೆ ನಾನು ಕೊಡಲ್ಲ ಬಿಡು. ಏನು ಬೇಡಪ್ಪ. ಮಾತಾಡು ಹೋಗ್ಲಿ. ಆಯ್ತು ಗಾಡಿಗೆ ಹುಡ್ಕೋ. ನಾನು ಬರ್ತೀನಿ ಅಂತ ಕೂಡ ಹೇಳಿದೆ. ಅಟ್ಲೀಸ್ಟ್ ಬರ್ತಿದ್ಯಾ ಅಕ್ಕ? ಏನು ನೋಡಿ ಏನಿಗೆ ಬಂದಿಲ್ಲ ಅಂತ. 2 ದಿವಸ ನಿಜ ನೆಟ್ಟೋಗಿಲ್ಲ. ಬ್ರೋ ನಿಮ್ನ ನಾನು ಮುರುಡೇಶ್ವರಲ್ಲಿ ಹೋಟೆಲ್ ಲಂಚ್ ಮಾಡ್ತಿದ್ದೀರಾ ನೋಡ್ದೆ. ನನಗೆ ನಾನು ಅನ್ಕೊಂಡ್ ಕಮೆಂಟ್ ಹಾಕೋರೆ. ಮುರುಡೇಶ್ವರ ಲಂಚ ಮಾಡಿರೋ ಹೋಟ್ಲಲ್ಲಿ. ತೋರ್ಸ್ಲಾ ಮೆಸೇಜು? ಆಯ್ತು ಬೇಡ ಹೇಳಿ. ನಾನು ಇಲ್ಲಿ ಕೈ ಹಾಕ್ತೀನಿ. ಟೈಮ್ ವೇಸ್ಟ್ ಮಾಡ್ತೇನೆ. ಟೈಮ್ ವೇಸ್ಟ್. ಜೇಬಲ್ಲಿ ಇಟ್ಕೊಂಡವನೆ ಅದ್ರಲ್ಲಿ ಎಲ್ರ ಮೇಲೆ ಡೌಟ್ ಪಡ್ತಾನೆ. ಪಾಪ ನಮ್ಮ ದೇವತ್ ಆದ್ರೂ ನಾಚಿಕೆ ಬಿಟ್ಟು ಹೋಗ್ತಾಳ. ಅವನ ಹತ್ರ ಮಾತಾಡಕ್ಕೆ ಆದ್ರೂ ನಾಚಿಕೆ ಬಿಟ್ಟು ಹೋಗ್ತಾಳೆ. ಸ್ವಲ್ಪ ಸೆಲ್ಫ್ ರೆಸ್ಪೆಕ್ಟ್ ಇಟ್ಕೋ. ಈಗಾದ್ರೂ ಮಾತು ಬಿಡು. 1 ವರ್ಷ ಅವನ ಹತ್ರ. ನಾನು ರಾತ್ರಿ ಫೋನ್ ಮಾಡಿದ್ರೆ ಬೆಳಗ್ಗೆ ಫೋನ್ ಮಾಡೋನೆ. ನಾನು ನೆಮ್ಮದಿ. ನಿಮ್ಗೂ ಮಾಡಿಲ್ವಾ? ನಾನೇ ಮಾಡಿದ್ದು ಅವನಿಗೆ. ಲಫ್ ನನ್ನ ಮಗನ ಎಲ್ಲ ಇದೆಯಾ ಗೈಸ್, ಮನೆಯವರು ನಮ್ ಮನೆಯವ್ರ ಮೇಲೆ ಗಮನ ಇಲ್ಲ. ಮನೆಯವ್ರು ಏನ್ ಮಾಡ್ತಿದ್ದಾರೆ ಎಲ್ಲಿದ್ದಾರೆ ಅನ್ನೋ ತಿಳ್ಕೊಳ್ಳೋ ಆಸೆ ಇಲ್ಲ ಅಂದ್ರೆ ಇವ್ ನನ್ ತಮ್ಮನೇ ಅಲ್ಲ ಗೈಸ್. ಅಮ್ಮನೇ ಅಲ್ಲ, ಮಗನೇ ಅಲ್ಲ, ಏನು ಮಗನೇ ಅಲ್ಲ, ಮತ್ತಿನ್ನೇನು? ಚಿಕ್ಕಮ್ಮನ ಮಗ ಅಲ್ಲ, ಮಗ ಅಲ್ಲ ಇವನು ಒಬ್ಬ. ಏಯ್ ಅಲ್ಲ. ಬನ್ನಿ ಗೈಸ್, ಈಗ ನಮ್ಮ ಟುಮ್ ಏನೋ ಬೈಕ್ ತಗೋಬೇಕಂತೆ. ಒಂದು ಡ್ರೀಮ್ ಬೈಕ್ ನೋಡಕ್ ಹೋಗೋಣ. ಲೆಟ್ಸ್ ಗೋ ಗೈಸ್. ನಮ್ ಟುಮ್ ಈಗ ಒಂದು ಶಪಥ ಮಾಡ್ತಿದ್ದಾನೆ. ಅವನು ಥೈಲ್ಯಾಂಡಿಗೆ ಬರಲ್ವಂತೆ. ಲೈಫಲ್ಲಿ ಹೋಗೋ ಥೈಲ್ಯಾಂಡ್ಗೆ ಹೋಗಲ್ವಂತೆ. ಹೌದಾ? ಒಂದ್ಸತಿ ಅದು ನೋಡ್ಕೊಂಡ್ ಬರ್ಬೇಕು. ಬೇಡ ಅಂತ ಇಕ್ತಾನೆ. ಹೋಗ್ಬೇಕು ಗೈಸ್. ನಾನು ನಮ್ಮ ಟೀಮ್ ಟ್ರಿಪ್ ಪ್ಲಾನ್ ಮಾಡ್ತಾ ಇದೀವಿ. ಈಗಲ್ಲ, ನಿಮ್ ಟೀಮಲ್ಲಿ ನಾನು ಒಬ್ಬತ್ತಾನೆ. ಇಲ್ಲ ಚಾನ್ಸೇ ಇಲ್ಲ. ನೀನ್ ನಮ್ಮ ಮನೆಯವ್ರ ಒಬ್ಬನೇ ಅಲ್ಲ. ಈಗ ನಮ್ಮ ಅಕ್ಕ ಯಾವಾಗ ನಿನ್ನ ಹತ್ರ ಮಾತ್ಬಿಟ್ಲು ಅವತ್ತೇ ನೀನು ಯಾರೋ ಆಗ್ಬಿಟ್ಟೆ. ನಮ್ಮ ಮನೆಯಿಂದ ನೀನು ಆಚೆ. ಈಗ ನಮ್ಮ ರಾಣಿಗಿಂತ ಜಾಸ್ತಿ ಲವ್ ಮಾಡ್ತಿದ್ವಿ ಈಗ ನಾವು. ಲಾಸ್ಟ್ ಟೈಮ್ ಒಂದು ಬೈಕ್ ತಗೊಂಡ, TVSದು. ಯಾವ್ದದು? ಬಜಾಜು. 2 ದಿನ ಮಾತ್ ಬಿಟ್ಬಿಟ್ಟಿದ್ದ ಡೌನ್ ಪೇಮೆಂಟ್ ಮಾಡಿಲ್ಲ ಅಂತ. ಸರಿ, ಡೌನ್ ಪೇಮೆಂಟ್ ಮಾಡಿದ್ಮೇಲೆ ನನ್ ತಮ್ಮ ಜೆಪ್ಟೋಲ್ ವರ್ಕ್ ಮಾಡ್ಕೊಂಡು EMI ಕಟ್ಕೋತಾನೆ ಅನ್ಕೊಂಡ್ರೆ 3 ತಿಂಗಳ ಮೇಲೆ ಎಲ್ಲ ನನ್ನ ಎದೆ ಮೇಲೆ ಆಗ್ದ. ನನ್ನ ಎದೆ ಮೇಲೆ. ಈ ಸರಿ ಹಂಗಿಲ್ಲ ಗೈಸ್. ಈಗ ಸಾಯಿಲ್ ತುಂಬಾ ಚೇಂಜ್ ಆಗಿದ್ದಾನೆ, ತುಂಬಾ ಡಿಫ್ರೆಂಟ್ ಆಗಿದ್ದಾನೆ. ಈ ಸರಿ ಅದೇನ್ ಮಾಡ್ತಾನೆ ನೋಡೋಣ. ಲಾಸ್ಟ್ ಟೈಮ್ ಹಂಗ ಅನ್ಕೊಂಡೆ ಹೋಗಿದ್ದು. ಸೀರಿಯಸ್ ಆಗಿದ್ದಾನೆ ಅನ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಅದ್ ಯಾವ ಬೈಕ್ ತಗೊಳ್ತಾನೆ, ಎಷ್ಟು ರೂಪಾಯಿದು ಬೈಕ್ ತಗೋತಾನೆ, ತಗೊಂಡ್ ಏನ್ ಮಾಡ್ತಾನೆ ಅಂತ. ಗೈಸ್, ನಮ್ಮ ಅಕ್ಕ ವಿಂಡೋ ಓಪನ್ ಮಾಡ್ಬೇಕಂತ ಹೇಳಿ ವಾಮಿಟ್ ಬರ್ತಿದ್ಯಂತೆ. ಬಟ್ ಇವನು ಓಪನ್ ಮಾಡಕ್ ಬಿಡ್ತಾ ಇಲ್ಲ. ಯಾಕೆ? ಸಾರಿ ಕೇಳಿ. ಏನಾ ಸಾರಿ ಕೇಳಿ. ಯಾರು? ಲೇ, ಮಧ್ಯ ರೋಡಲ್ಲಿ ಇಳಿಸ್ಬಿಡ್ತೀನಿ. ನಮ್ಮ ಅಕ್ಕ ವಿಷಯಕ್ಕೆ ಬಂದ್ರೆ ನಮ್ಮ ಅಕ್ಕನ್ನ ಗೊತ್ತು ಇಳಿಸಿ ವಾಮಿಟ್ ಮುಗಿಸ್ಕೊಂಡು ನಮ್ಮ ಅಕ್ಕನ ಮಧ್ಯ ರೋಡಲ್ಲಿ ಇಳಿಸ್ಬಿಡ್ತೀನಿ ಗೈಸ್. ನಮ್ಮ ಅಕ್ಕ ವಿಷಯಕ್ಕೆ ಬಂದ್ರೆ ಇಂಥ ಜಾಗದಲ್ಲಿ ಇರಬಾರ್ದು. ಸಾರಿ ಕೇಳ್ಬೇಕು ಅಷ್ಟೇ. ಏಯ್ ಓಪನ್ ಮಾಡು ಪ್ಯಾಂಟ್. ಸರಿ ಏಯ್ ಎತ್ತೋ ಕೈನಾ. ಏನು ಓಡಿಸ್ತಾ ನಾನು ಹೇಳ್ಬಿಡ್ತೀನಿ ಕನ್ನ. ಎತ್ತೋ. ನಮ್ಮ ಅಕ್ಕ. ಗೈಸ್, ಯಾವ ಬೈಕ್ ತಗೊಳಕ್ ಬಂದಿದೀವಿ ಅಂದ್ರೆ ಯಾವ್ದಿದು ನೋಡಕ್ ಬಂದಿರೋದು? SD. ಸಕದಾಗಿದೆ ಗೈಸ್. ವಾವ್. ನೀನ್ ತಗೊಂಡ್ರೆ ನಾನು ತಗೊಂಡೆ ಅಂದ್ರೆ EMI ನೀನ್ ಕಟ್ತೀಯಾ? ಗೈಸ್, ನಾನ್ ತಗೊಂಡ್ರೆ ಇವನ್ ತಗೊಂಡಂಗೆ ಅಂತೆ. ಈಗ ನಾನ್ ತಗೋತೀನಿ. ನಮ್ಮವ್ರ ಅಪ್ಪ ಹತ್ರ SD ಇತ್ತಂತೆ. ಹೌದಾ? ಯಾರು ಹೀರೋಯಿನ್ನು? ಅಯ್ಯೋ ತೆಗೆದ್ಬಿಟ್ರು. ಅಯ್ಯಪ್ಪ ನೋಡಿ ಹಿಂಗೆ ಹೊಡೆ. ಗೈಸ್, ನನಗೆ ಇಷ್ಟ ಆಯ್ತು ಗಾಡಿ. ಮಾಮ್, ಇದೇ ಗಾಡಿ. ನಮ್ಮ ಟುಮ್ ತಗೊಳಕ್ ಬಂದಿರೋದು ಇದೇ ಗಾಡಿ. ಇದೇನಾ ಫೈನಲ್ಲಾ? ಇದೇ ತಗೋಬೇಕಾ? ಫೈನಲ್ಲ ಫಿಕ್ಸ್ ಆಗ್ಬಿಟ್ಟಿದ್ಯಾ? ನೋಡಿ, ಇದೇ ಗಾಡಿ ಅಂತೆ. ಇದೇ ಗಾಡಿ. ಮಕ್ಕಾಗಿ ವೆಸ್ಪಾ ತೊಗೊಂಡಿದ್ದ ಪ್ರೈಸಲ್ಲಿ ಇನ್ನೊಂದು 50,000 ಹಾಕಿದ್ರೆ SD ಬಂದ್ಬಿಡುತ್ತೆ. ನಿಮ್ಮ ವೆಸ್ಪಾ ಅಷ್ಟು ಎಕ್ಸ್ಪೆನ್ಸಿವ್. ಹೌದು, ಅದಕ್ಕೆ ಡ್ರೀಮ್ ಅನ್ಕೊಂಡಿರೋದು. ವೆರಿ ಗುಡ್ ಸೋನು. ಏನಪ್ಪ ಟುಮ್ 2,70,000 ಫೈನಲ್ ಅದೇನಾ? ಎಷ್ಟ್ರಾಗೆ ಫಾರ್ಮ್ ಎಲ್ಲ ಫಿಲ್ ಮಾಡ್ತಾವ ನಮ್ಮ ಟುಮ್ಮು. ಸರಿ, ಲೀಕ್ ಆಗಿಬಿಡಿತ್ತು. ಮೂರು ಸತಿ ಎಲ್ಲ ನಂಬರ್ ಸಿಗುತ್ತೆ. ನನ್ನ ನಂಬರ್ ಎಲ್ಲರ ಹತ್ರ ಇದೆ. ಟುಮ್ ಫಸ್ಟ್ ಓಡಿಸ್ತಾವ, ಆಮೇಲೆ ನಾನು ಓಡಿಸ್ತೀನಿ. ಹಿಂದೆಗಡೆ ಗ್ರಿಪ್ಪೇ ಇಲ್ಲ, ಕೂರಕ್ಕಿಲ್ಲ. ನೋಡಿ, ಜಾರ್ಕೊಂಡು ಹೋದ್ರೆ ಹೋದೆ. ಗೈಸ್, ಹಿಂದೆಗಡೆ ಗ್ರಿಪ್ ಇಲ್ಲ. ಜೋರ ಎಕ್ಸ್ಲೇಟರ್ ಕೊಟ್ರೆ ಹೋಗ್ಬಿಡ್ತೀನಿ. ನಾನು ಹೆಂಗೆ ಹಿಡ್ಕೊಂಡಿದ್ದೀನಿ ನೋಡಿ. ಇವ್ನ ಹೊಟ್ಟೆ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದೀನಿ. ಗೈಸ್, ಈಗ ನಾನು ಓಡ್ಸಕ್ಕೆ ಹೋಗ್ತಾ ಇದ್ದೀನಿ. ಬರ್ತಾ ಒಂಚೂರು ಟಚ್ ಆಗೋಯ್ತು. ಹಾಂ, ಸುಮ್ಮನೆ ಹೇಳಿದೆ. ಸೊ ಫೈನಲ್ ಇದು ಅಂತ ಕೇಳ್ತಿದ್ದಾರೆ. ಈಗ ನಮ್ಮ ಅಕ್ಕ ಏನು ಡಿಸೈಡ್ ಮಾಡ್ತಾಳೆ ಅದೇ. ಗಿಫ್ಟ್ ಕೊಡಿಸ್ತಿರೋದು ಅವಳೇ ಅಲ್ವಾ? ಸಂಬಂಧನೇ ಇಲ್ಲ. ದೂರ ಆಗ್ಬಿಟ್ಟಿದ್ದೀರಾ. ಇನ್ನೊಂದು ಆಗಲ್ಲ. ಏನವ್ರೆ 3 ಲಕ್ಷ ಅಂತೆ ಗಾಡಿ. 3 ಲಕ್ಷ
ಈಗ ಓಡಿಸಿದ್ ನಾವು ಇವಾಗ ಮನೆ ಮಾಡು. ನಾನು ಕೊಡಿಸ್ತಿರೋದಲ್ಲ, ನಿಮ್ಮ ಮಗನ ಡಿಸಿಷನ್ ಅದು. ಇದು ಚೆನ್ನಾಗಿದೆ ಗೈಸ್. ಇಲ್ಲಿ ಇನ್ನೊಂದು ಗಾಡಿ ಟ್ರೈ ಮಾಡ್ತಾವೆ ನಮ್ಮ ಟುಮ್ಟುಮ್ಮು. ಯಾವ ಗಾಡಿ ಇದು? BSc. ಯಾವತ್ತೂ ಕೇಳಿಲ್ಲ ಗಾಡಿ ಹೆಸರು ನಾನು. ಲೆಟ್ಸ್ ಗೋ. ನಾನು ಓಡಿಸ್ತಾ ಇದ್ದೀನಿ ಇವಾಗ ಗೈಸ್. ಈಗ ನಾವು ಓಡಿಸಿದ ಗಾಡೀಲಿ ಸಖತ್ ಪವರ್ ಇದೆ. ಅದು 5 ಲಕ್ಷ ಚಿಲ್ಲರೆ. ಫೈನಲಿ ಅಲ್ಲಿಂದ ಹೊರಟ್ವಿ. ಇನ್ನು ನಮ್ಮ ಟುಮ್ಟುಮ್ ಡಿಸಿಷನ್ನು ಯಾವ ಗಾಡಿ ತೊಗೋಬೇಕು ಅಂತಿದ್ದಾನೆ ಅಂತ. ಅವ್ನ ಮಗದಲ್ಲಿ ಫುಲ್ ಸೀರಿಯಸ್ನೆಸ್ ನೋಡಿ ನನಗೆ ಯಾಕೋ ಇಡೀ ಶೋರೂಮೇ ತಗೋತಾನೆ ಅನ್ನಿಸ್ತಾ ಇದೆ. ಹಾಂ, ಒಂದೊಂದು ರೀಲ್ ಶೂಟ್ ಇತ್ತು. ಅದೇನೋ ಒಂದು ಫೀಮೇಲ್ ಆರ್ಟಿಸ್ಟ್ ಬರೋದಿದ್ರು. ಅವರು ಲಾಸ್ಟ್ ಮೂಮೆಂಟಲ್ಲಿ ಬರಲ್ಲ ಅಂತ ಹೇಳಿದ್ರು. ಈಗ ಏನು ಮಾಡೋದು ನೋಡಬೇಕು. ಲೆಟ್ಸ್ ಗೋ. ನೋಡಿ, ರೀಲ್ ಮಾಡೋದು ಈಸಿ ಅಲ್ಲ, ಕಷ್ಟ ಇದೆ. ಯಾಕೋ ಕೈ ಹಿಡ್ಕೊಂಡು ಕೂತವ್ ನೀವು? ಯಾಕೆ ಎತ್ತು, ಕೈ ಎತ್ತು. ಪ್ಯಾಂಟ್ ಅರ್ಧೋಗ್ಬಿಟ್ಟೈತಂತೆ. ಬ್ಲೂ ಕಲರ್ ಚಡ್ಡಿ ಹಾಕೋನಂತೆ. ನನ್ನ ಕಷ್ಟ ನನಗೆ, ನಿನಗೆ ಅಂಡರ್ವೇರ್ ಚಿಂತೆ ಆಗ್ಬಿಟ್ಟದೆ. ब्लू कलर चड्डी पहने हो? ए साहिल, किस कलर के चड्डी पहने हो? ಡೀಪ್ ಥಿಂಕಿಂಗ್ ಹೋಗ್ಬಿಟ್ಟಿದೆ. ಗಾಡಿ ತಗೋಬೇಕಂದ್ರೆ ಹಂಗೆ. ನಾವು ಕಾರ್ ತಗೋಬೇಕಾದ್ರೆ ತುಂಬಾ ಯೋಚನೆ ಮಾಡಿದ್ದೆ. ಆ ತರ ಪಾಪ ಯೋಚನೆ ಮಾಡ್ತಾವನೀಗ. ಇಲ್ಲಿ ಮನೆಗೆ ಬಂದ್ವಿ. ಅಂಡ್ ಟುಮ್ ನನಗೋಸ್ಕರ ಗಿಫ್ಟ್ ತಂದಿದ್ದೇನಂತೆ. ಏನು ನೋಡೋಣ ಬನ್ನಿ ಗಾಯ್ಸ್. ತೋರ್ಸು ಏನಿದೆ. ಯೋಯೋ ಮಜಾ ಇಲ್ಲ ಅಷ್ಟೇ. PS5 ಚೆನ್ನಾಗಿದೆ. ಏನು ಒಂದು ಗನ್ ಆಡೋಣ, ಒಂದು ಗನ್ಗೆ ಮಾಡೋಣ ಗೈಸ್. ಏನಂದರೆ ನಾನು ಅವನು ಬಲೂನ್ ಕಟ್ಕೊಂಡು ಇಬ್ಬರು, ನಾನೊಂದು ಜಲ್ದಿದ್ದು ಗನ್ ತರ್ತೀನಿ, ಅದನ್ನು ಶೂಟ್ ಮಾಡಬೇಕು. ಹಾಂ, ನಾಳೆ ಆಡೋಣ ಗೈಸ್, ಮಜಾ ಇರುತ್ತೆ. YCT PS5 ಆಡ್ತಾ ಇದ್ದೀವಿ. ಕಾಸ್ಟ್ ಟಚ್ ಮಾಡಿ ಗೈಸ್. ಅವ್ನು ಪ್ಯಾಂಟ್ ಹೊರತಾಗಿರೋ ತೋರಿಸ್ತೀನಿ. ನಿಜ ಅಣ್ಣ ನೀನು. ಪ್ಯಾಂಟ್ ತೆಗಿರೋ ತೋರಿಸ್ತೀನಿ. ಉದ್ದಾಡ್ದೋಗಿದೆ ಎಷ್ಟು ಉದ್ದ. ಫಸ್ಟು 55,000 ಕೊಟ್ಟು PS5, ಅದಕ್ಕೆ 5,000 ಕೊಟ್ಟು ಎಕ್ಸ್ಟ್ರಾ ಇದು ಕಂಟ್ರೋಲರು ಮತ್ತು CD-ಗಳು. CD ಒಂದು CD ಲೆಕ್ಕ ಹಾಕಿದ್ರೆ 3,500, 2,500 ಆಯಿತಾ, 2,000 ಅಂದ್ಕೊಳ್ಳಿ. ಈಗ ಆ ಗೇಮ್ ನೋಡೋಕ್ಕೆ 3,500 ಕೊಟ್ಟು ಒಂದು ಮೆಂಬರ್ಶಿಪ್ ತೊಗೋಬೇಕಂತ ತಿಂಗಳಿಗೆ. ಕೆಟ್ಟ ಮಾತು ಬರ್ತಾ ಇದೆ, ಬೈಯೋಕ್ಕಾಗ್ತಿಲ್ಲ. ನೋಡಿ, ಈಗ 1,000 ಬಲೂನ್ಸು ಬರ್ತಿದೆ. ಅದು ನಾಳೆ ವ್ಲಾಗಲ್ಲಿ ಬರುತ್ತೆ. ಏನಕ್ಕೆ ಅಂತೆಲ್ಲ ವೆಯ್ಟ್ ಮಾಡಿ. ಸರ್ಪ್ರೈಸ್. 1,000 ಬಲೂನ್ ಹೋಗ್ತಾ ಇದೀವಿ. 1,000. ಫೈನಲಿ ಗೇಮ್ ಸ್ಟಾರ್ಟ್ ಆಯಿತು. ನೋಡಿ ಎಷ್ಟು ಬಲೂನ್ ಇದೆ. ನೀವು ಫೈನಲ್ ರಿಸಲ್ಟ್ ನಾಳೆ ನೋಡಿ. ಫೈನಲಿ ಗೈಸ್ ಟುಮ್ ಡಿಸಿಷನ್ ಏನು ಮಾಡಿದ್ದೇನೆ ನೋಡೋಣ. ಏನು ಡಿಸೈಡ್ ಮಾಡಿ? ಹಾಂ, HD ಅಂದರೆ ರೋಡ್ ಸ್ಟಾರ್. ಯಾವುದು? 6 ಲಕ್ಷ? ಇಲ್ಲ, ಮತ್ತೆ 3 ಲಕ್ಷ. 280 ಫೈನಲ್ಲಾ? ಯಾವಾಗ ತೊಗೊಳ್ಳೋದು? ನೋಡ್ತೀನಿ, ನಿನ್ನ ದುಡ್ಡು ಕೊಡ್ತೀನಿ. ಹಾಂ, ನನ್ನ ಮಗನೇ ಗೈಸ್. ಫೈನಲಿ ಟುಮ್ ಬೈಕ್ ಫಿಕ್ಸ್ ಮಾಡಿದ್ದಾನೆ. ನನ್ನ ಪ್ರಕಾರ ಇನ್ನೊಂದಷ್ಟು ಆಪ್ಷನ್ಸ್ ನೋಡ್ಬೋದು. ಅವನು ಒಳ್ಳೆ ಸೂಪರ್ ಕಾರ್ ಆದವರು, ಸೂಪರ್ ಬೈಕ್ ಯಾರು ನೋಡ್ಬೋದು ಅಂತ ಅನ್ಕೊಂಡಿದ್ದೀನಿ. ದೊಡ್ಡ ಗಾಡಿ ಇಸ್ಕೊಂತೀಯ ಅಂತ ಏನಂದ್ರೆ ನೀನು. ಹೌದು, ಸೇವ್ ಮಾಡು. 6 ಲಕ್ಷದ ಗೈಸ್. ನಾನು ಕೇಳ್ದೆ, ನಾನು ಹೇಳ್ದೆ ನಿನ್ನ ಬಜೆಟಲ್ಲಿ ಇದ್ರೆ ಮಾಡಪ್ಪ, ನಿನ್ನ ಇಷ್ಟ. ಸಾಕು, ಬಜೆಟಲ್ಲಿ ಬೆಸ್ಟ್ ಗಾಡಿ ಅದು. ಸೊ ನೋಡೋಣ ನಿಮ್ಗೆ ಅನ್ಸುತ್ತೆ ಈ ಗಾಡಿ ಓಕೆನಾ? ಕಾಮೆಂಟ್ ಹಾಕಿ. ನಿಮ್ಗೆ ಯಾರು ಬೇರೆ ಗಾಡಿ ತೊಗೋಬೇಕು ಟುಮ್ ಅನ್ಸಿದ್ರೆ ಕಾಮೆಂಟ್ ಹಾಕಿ. ಟುಮ್ ಬಾಡಿಗೆ, ಪರ್ಸ್ನಾಲಿಟಿಗೆ, ಒಂದು ಸೈಜ್ಗೆ ಯಾವ ಗಾಡಿ ಮ್ಯಾಚ್ ಆಗುತ್ತೆ? ಲೂನಾ XL 500 ಕಾಮೆಂಟ್ ಹಾಕಿ. ಬೈಕ್ ಫಿಕ್ಸ್ ಆಗಿ ಹೋಗ್ತಲ್ಲ ಗೈಸ್. ಈ 2 ಗನ್ನಲ್ಲಿ ಒಂದ್ರಲ್ಲಿ ಬುಲೆಟ್ ಇದೆಯಂತೆ. ಇವಾಗ ಇಬ್ಬರು ಒಂದು ನಂಗಿದು ಇದು ಈಗ ಒಂದು ಬಲೂನ್ ಹೊಡೆದು ನೋಡೋಣ ಯಾರು ಗೆಲ್ತಾರೆ ಅಂತ. ಹಾಳಾಗೋಗಿದೆ ಇದು. ಇಲ್ಲ, ಹೇಳಿದ್ರು ಅಷ್ಟೇ. ಹತ್ಕೊಂಡು ನಂಗೆ ಬುಲೆಟ್ ಇದೆ. ಇಲ್ಲ ಹಂಗಾದ್ರೆ ಅದು ಇದೆ ಗೈಸ್. ಇದ್ರೊಳಗೆ ಬುಲೆಟ್ ಇದ್ದಿದ್ದು. ಮತ್ತೆ ಮಿಕ್ಸ್ ಮಾಡಲಿ. ಇದು ಮತ್ತೆ ಬುಲೆಟ್ ಹೋಯ್ತು ಗೈಸ್. ಒಂದು ಕ್ರೇಜಿ ಗೇಮ್ ಆಡಿದ್ವಿ. ನೀವು ನೋಡಿದ್ರಿ ಬಲೂನ್ಸ್ ಎಷ್ಟಿತ್ತು ನೋಡಿ. ಈಗ ಇಲ್ವೇ ಇಲ್ಲ. ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಅದೇನು ಅಂತ. ವೆಯ್ಟ್ ಮಾಡ್ತಾರೆ ನಾಳೆ ವ್ಲಾಗ್ಗೆ. ಕ್ರೇಜಿ ಮಜಾ ಇದೆ. ತುಂಬ ಮುದ್ದು ಮಾಡು, ಒಂದು ಜೀವ ಈಗ ಸ್ವಂತ.